ಮೇಲಿದ್ದರೆ, ಆಸ್ತಿಯ ಮೇಲಿರುವ ಮೋಹ ಮಾಸ್ತಿಯ ಮೇಲಿದ್ದರೆ, ಬೀಚ್ ಮೇಲಿರುವ ಮೋಹ ಬೀಚಿಯ ಮೇಲಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲಿದ್ದರೆ ಎಲ್ಲ ಕನ್ನಡ ತಾಯಿಯ ಗರ್ಭಕ್ಕೆ ಭಾರವಾಗುವುದು ಬಂಗಾರವಾಗುತ್ತಿತ್ತು ಎಂದರು ಬಾಳು, ಬಂಗಾರವಾಗುತ್ತಿತ್ತು ಎಂದರು ಬಾಳು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ GS ಬೆಳಗಾವಿ ಸಾಹಿತ್ಯಗಳು ರಾಮರು ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿದರು. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಭಾಳ ಚಿನ್ನ ಏನನ್ನು ಹೇಳಿ ತಾಕೀತು ಮಾಡಿದ್ದಾರೆ. ನಾನು ಒಂದೆರಡು ಮಾತುಗಳನ್ನು ಅಷ್ಟೇ ಆಡ್ತೀನಿ. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡೇವೆ. ಸಮ್ಮೇಳನದ ಸರ್ವಾಧ್ಯಕ್ಷರು ಅವ್ರ ಪಕ್ಕಕ್ಕೆ ಕೊಡುವಂಥ ಯೋಗ. ನಾನು ಅವರು SRA ಒಳಗೆ ಪ್ರಿನ್ಸಿಪಾಲ್ ಆ್ಯಂಡ್ ವೈಸ್ ಪ್ರಿನ್ಸಿಪಾಲ್ ಅಂತೇಳಿ ಅನೇಕ ಕಷ್ಟ ಸ್ಥಿತಿಗಳನ್ನು ಹಂಚಿಕೊಂಡವರದಿಲ್ಲ. ಅದು ಕೂಡ ನನಗೆ ಈ ಸಂದರ್ಭದ ನೆನಪಾಗ್ತದೆ. ಅದರ ಪಕ್ಕದೊಳಗೆ ಸಿದ್ದರಾಜ್ ಪೂಜಾರಿ ಅವರು ಕನ್ನಡದ ಒಬ್ಬ ಶ್ರೇಷ್ಠ ಕವಿ. ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಭಾಳ ಅದ್ಭುತವಾದಂಥ ಕವಿತೆಗಳನ್ನು ಗೀತ ಗಾಂಧಾರ ಕನಸಂಕಲ ನೋಡ್ಬೇಕು, ನೀವು ಓದ್ಬೇಕಾದ್ರೆ ಭಾಳ ನಮ್ಮ KS ನರಸಿಂಹಸ್ವಾಮಿ ಅವರನ್ನು ನೆನಪಿಸುವಂಥ ಕವನಗಳನ್ನು ಸಿದ್ದರಾಜ ಪೂಜಾರಿ ಅವರು ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಸಂತೋಷದ ಸಂಗತಿ ಏನು ಅಂದರೆ, ಈ ವೇದಿಕೆಯ ಮೇಲೆ ಅನೇಕ ಜನ ಕವಯಿತ್ರಿಯರು ಕವಿಗಳಲ್ಲ, ತುಕ್ಕಣ್ಣವರಾಗಿರ್ಬೋದು, ನುಚ್ಚಿ ಮೇಡಮ್ ಆಗಿರ್ಬೋದು, ನನ್ನ ವಿದ್ಯಾರ್ಥಿ ಮಿತ್ರರು ನನ್ನ ಜೊತೆಗದಾರ ಅನ್ನೋದು ಕೂಡ ನನಗೆ ಮತ್ತಷ್ಟು ಖುಷಿಯನ್ನು ಕೊಟ್ಟಂಥ ಸಂಗತಿ. ಈ ರಬಕವಿ ಬನಹಟ್ಟಿ ತಾಲೂಕು ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂಥ ವೇದಿಕೆ ಮೇಲಿರುವ ಎಲ್ಲರನ್ನ ಮತ್ತು ವೇದಿಕೆಯ ಮುಂದೆ ಇರುವ ಎಲ್ಲರನ್ನ ನಾನು ತುಂಬ ಹೃದಯದಿಂದ ಸ್ವಾಗತಿಸಿ ಅವರಿಗೆ ನಮಸ್ಕಾರ ಮಾಡಿ, ಯಾವುದೇ ಒಂದು ಸಮ್ಮೇಳನ ಇರ್ಬೋದು, ಅದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇರ್ಬೋದು, ತಾಲೂಕು ಸಾಹಿತ್ಯ ಸಮ್ಮೇಳನ ಇರ್ಬೋದು, ಆ ಸಮ್ಮೇಳನಗಳಲ್ಲೆಲ್ಲ ಗೋಷ್ಠಿಗಳಲ್ಲೆಲ್ಲ ಭಾಳ ಜನಪ್ರಿಯವಾದಂಥ ಗೋಷ್ಠಿ ಅಂದರೆ ಕವಿಗೋಷ್ಠಿ. ಅವರು ಪಾದಗಟ್ಟಿ ಅಂತ ಒಂದು ಕಥಾ ಸಂಕಲನ ಮಾಡೋದು, ಅದಕ್ಕೆ ಬಹುಮಾನ ಬಂದರು. ಅವರು ಮೊದಲನೇ ಕವನ ಸಂಘಕ್ಕೆ ಕೂಡ ಪ್ರಶಸ್ತಿ ಬಂದರು. ಭಾಳ ಭರವಸೆ ಮೂಡಿಸಿದಂಥ ಒಬ್ಬ ಯುವ ಲೇಖಕ ಅಂದರೆ ಬನಹಟ್ಟಿಯ ಆನಂದ ಕುಂಚನೂರು ಅವರು. ಆಮೇಲೆ ಆ ಕಡೆ ಗೋಷ್ಠಿ ಒಳಗೆ ಅಧ್ಯಕ್ಷತೆ ವಹಿಸಿದಂಥ ಅಶೋಕ್ ಮರೋಡಿ ಅವರು. ಅವರ 100 ಸಂಭ್ರಮಕ್ಕೆ ನಾನು ಪಾಲ್ಗೊಂಡಿದ್ದೆ. ಅವರ ಕೃತಿಗಳ ಸಂಖ್ಯೆ ಈಗ 120. ಅವರ 100 ಕೃತಿಗಳ ಲೋಕಾರ್ಪಣೆ ಆಗ್ಯಾವ. 120 ಪುಸ್ತಕಗಳನ್ನು ಅವರು ಬರೆದಾರೆ. ಅಶೋಕ್ ಮರೋಡಿ ನಮ್ಮ ಮಾಲಿಕಪುರದ ಅನೇಕ ಜನ ನನ್ನ ಮಿತ್ರರು, BM ಪಾಟೀಲ್, ಸಂಗಮೇಶ್ ಮೂರ್ತಿ ಅವರು, ಅಣ್ಣಾಜಿ ವರ್ಕಾರೆ ಅವರು, ಡಾಕ್ಟರ್ ಸೋರ್ನಾಳಿ ಅವರು, ಡಾಕ್ಟರ್ ಆಶಾರಾಣಿ ತಿರುಗುಂಡಿ ಅವರು, ಆಮೇಲೆ ಇಬ್ರಾಹಿಂ ಸುತಾರ್ ಅವರು. ಈ ವಿಷಯ ಕುರಿತು ಸಾಕಷ್ಟು ನನ್ನ ವಿದ್ಯಾರ್ಥಿನಿ ಮತ್ತು ಸಹೋದರಿ ದಾಕ್ಷಾಯಿಣಿ ಮಂಡಿ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯಕ್ಕೆ ನಾನು ಹೆಚ್ಚಿಗೆ ಮಾತನಾಡಬೇಕು. ಕಾವ್ಯ ಕೃಷಿ ಮಾಡಿದ್ರು ಕೂಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಅನೇಕ ಮಹನೀಯರು ನಮ್ಮ ಜೊತೆಗರ. ಅವರು ವೈದ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ವೈದ್ಯಕೀಯ ಗ್ರಂಥಗಳನ್ನು ನೀಡಿದಂಥ ಡಾಕ್ಟರ್ ಸಹಜ ನಾಗಲೋಟಿಕರ್ ಅವರು. ಆಮೇಲೆ ಅರ್ಥಶಾಸ್ತ್ರದಲ್ಲಿ ಮಹತ್ವದ ಕೃತಿಗಳನ್ನು ಕೊಟ್ಟಂಥ ನಮ್ಮ ಸ್ನೇಹಿತರಾದಂಥ MS ಬದಾಮಿ ಅವರು. ಕೆಲವು ಜ್ವರ ಚಪಾಳಿ ಮಾತ್ರ ಹಿರಿಯರನ್ನ ಗೌರವಿಸಬೇಕು. ಜ್ವರ ಚಪಾಳಿ ನಿಮ್ಮ ಕವಿತೆಗಳನ್ನು ಓದುವಾಗ ರಿಪೀಟ್ ಮಾಡಿದ್ರೆ ಮೊನ್ನೆ ಸಾಲನ್ನು ರಿಪೀಟ್ ಮಾಡಿ, ಅಗತ್ಯವಿದ್ದ ಸಾಲಗಳನ್ನು ರಿಪೀಟ್ ಮಾಡಿದ್ರೆ ಸಮಯ ಅಭಾವ ಇದೆ. ಯಾವ ಯೋಗ್ಯ ಸಾಲಗಳಿದೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಇನ್ನೊಂದು, ನಿಮ್ಮ ಕವಿತೆ ಸಾಕಷ್ಟು ಉತ್ತಮವಾಗಿದ್ದರೂ ಕೂಡ ಒಂದೇ ಒಂದು ಕವಿತೆಯನ್ನು ಓದಲಿಕ್ಕೆ ನಿಮಗೆ ಅವಕಾಶ ಇದೆ. ನಾನು ಸಣ್ಣ ಕವಿತೆ ಇನ್ನೊಂದು ಕವಿತೆ ಓದ್ತೀನಿ ನನ್ನ ಬೇಡ. ಇವತ್ತು ಸಮಯದ ಭಾಳ ಸುಂದರವಾದ ಒಂದು
ಕಾರ್ಯಕ್ರಮ ಈ ರೀತಿ ಈ ಕವಿಗೋಷ್ಠಿ ಬರೋದ್ರಲ್ಲಿ ಬಹಳಷ್ಟು ಸಮಯ ಇದ್ದರೂ ಕೂಡ ತಾಳ್ಮೆಯಿಂದ ಎಲ್ಲ ಸಹೋದರ ಇರ್ಬೋದು ಕೇಳ್ತಾ ಇದ್ದಾರೆ. ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಲಾರದೆ ನಿಮ್ಮ ಕವಿತೆಗಳನ್ನು ಓದುವಾಗ ಒಂದಿಷ್ಟು ಯಾವುದೇ ಸಾಲಗಳನ್ನು ಪದೇ ಓದಿದ್ರೆ ನೀವು ನಿಮ್ಮ ಒಂದು ಕವಿತೆಯನ್ನು, ಯಾಕಂದರೆ ಎಲ್ಲರೂ ಒಂದ ನಮ್ಮಲ್ಲಿ ಓದಿದಾಗ ಹೋಗ್ತಾರೆ ಕವಿತೆ, ನಿಮ್ಮ ಕವಿತೆಗೆ ನಿಮ್ಮದೇ ಆದಂಥ ಒಂದು ಧ್ವನಿ ಇದೆ. ನಿಮ್ಮ ಧ್ವನಿಯನ್ನು ಗುರುತಿಸಿ ನೀವು ಓದಬೇಕಂತೇಳಿ ನೆನೆಸ್ಕೊಂಡು ಈ ಕವಿತೆಗೆ ಈ ಕವಿಗೋಷ್ಠಿ ಆರಂಭವಾಗಿ ನಾವು ಮಾಡಿಕೊಡ್ತೇವೆ. ಅನ್ನುವಂಥ ಕವನ ಸಂಕಲನದ ಒಂದು ಪದ್ಯವನ್ನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಪದ್ಯದ ಹೆಸರು ಬಾಳ ಬೆಟ್ಟವ ಹತ್ತೋನ ಬಾ ಗೆಳತಿ. ಬಾ ಗೆಳತಿ ಕೈ ಕೈ ಹಿಡಿದು ಬಾಳ ಬೆಟ್ಟವ ಹತ್ತೋನ, ಕಲ್ಲು ಮುಳ್ಳುಗಳ ಮೆಟ್ಟಿ ನಿಲ್ಲೋಣ. ಬಾಳ ಹಾದಿಯಲ್ಲಿ ಮುಳ್ಳು ಇಟ್ಟವರಿಗೆ ಹುಡುಕಿ ಗುಲಾಬಿ ಹೂ ಕೊಡೋಣ. ಬಾಳ ಹಾದಿಯಲ್ಲಿ ಮುಳ್ಳು ಇಟ್ಟವರಿಗೆ ಹುಡುಕಿ ಗುಲಾಬಿ ಹೂ ಕೊಡೋಣ. ವಿಷದ ಬಟ್ಟಲ ತಂದವರಿಗೆ ಅಮೃತದ ಪಾಯಸವ ಕುಡಿಸೋಣ. ವಿಷದ ಬಟ್ಟಲ ತಂದವರಿಗೆ ಅಮೃತದ ಪಾಯಸವ ಕುಡಿಸೋಣ. ಬಾ ಗೆಳತಿ ಕೈ ಕೈ ಹಿಡಿದು ಬಾಲ ಬೆಟ್ಟವ ಹತ್ತೋಣ, ಕಲ್ಲು ಮುಳ್ಳುಗಳ ಮೆಟ್ಟಿ ನಿಲ್ಲೋಣ. ಹರಿದ ಪಟದ ಸೂತ್ರವ ಎಳೆದು ತಂದು ಕಟ್ಟಿ ಮತ್ತೆ ಬಾನಿಗೆ ಪಟವ ಹಾರಿಸೋಣ. ನಂಜೇರಿದ ಅಚ್ಚಿನಲ್ಲಿ ಬೆಲ್ಲದ ಪಾಕವ ಸುರಿಯೋಣ. ನಂಜೇರಿದ ಅಚ್ಚಿನಲ್ಲಿ ಬೆಲ್ಲದ ಪಾಕವ ಸುರಿಯೋಣ. ಬಾ ಗೆಳತಿ ಕೈ ಕೈ ಹಿಡಿದು ಬಾಳ ಬೆಟ್ಟವ ಹತ್ತೋಣ, ಕಲ್ಲು ಮುಳ್ಳು ಇಟ್ಟವರಿಗೆ ಹುಡುಕಿ ಗುಲಾಬಿ ಹೂ ಕೊಡೋಣ. ನೆಲಕ್ಕೆ ಕಿತ್ತು ಬಿದ್ದ ರೆಕ್ಕೆ ಪುಕ್ಕಗಳನ್ನು ಹೆಕ್ಕೆ ತಂದು ವಿಶ್ವಾಸ ಎಂಬ ಅಂಟಿನಿಂದ ಅಂಟಿಸಿ ಮತ್ತೆ ರೆಕ್ಕೆ ಬೆಳೆದು ಮೇಲೆ ಹಾರುವಂತೆ ಮಾಡೋಣ. ಬಾ ಗೆಳತಿ ಕೈ ಕೈ ಹಿಡಿದು ಬಾಳ ಬೆಟ್ಟವ ಹತ್ತೋಣ, ಕಲ್ಲು ಮುಳ್ಳು ಇಟ್ಟವರಿಗೆ ಹುಡುಕಿ ಗುಲಾಬಿ ಹೂ ಕೊಡೋಣ. ಕಣ್ಣಲ್ಲಿ ಕರಗಿದ ಕನಸುಗಳ ಜಾಗದಲ್ಲಿ ಹೊಸ ಕನಸುಗಳ ಹೆಣೆಯೋಣ. ಹೃದಯಕ್ಕೆ ಆದ ಗಾಯಗಳಿಗೆ ಪ್ರೀತಿಯ ಮುಲಾಮು ಹಚ್ಚೋಣ. ಹೃದಯಕ್ಕೆ ಆದ ಗಾಯಗಳಿಗೆ ಪ್ರೀತಿಯ ಮುಲಾಮು ಹಚ್ಚೋಣ. ಬಾ ಗೆಳತಿ ಬಾಳ ಬೆಟ್ಟವ ಹತ್ತೋಣ, ಕಲ್ಲು ಮುಳ್ಳುಗಳ ಮೆಟ್ಟಿ ನಿಲ್ಲೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅರುಣ್ ಹಳ್ಯಾರ್. ನಾನು ಮನೆಗೆ ವಾಸಿ. ನಾನು ಬರೆದಂಥ ಒಂದು ಸಣ್ಣ ಹನಿಗವನ. ಇದು ನಮ್ಮ ಊರಿನ ಹೆಮ್ಮೆಯ ನೇಕಾರನ ಬಗ್ಗೆ. ರೆಂಬೆ ಕೊಂಬೆ ಅಂತ ನಿಮ್ಮಂಥ ಹುಡುಗಿಯರ, ರೆಂಬೆ ಕೊಂಬೆ ಅಂತ ನಿಮ್ಮಂಥ ಹುಡುಗಿಯರ ಅಂದ ಚಂದವನ್ನ ಹಾಡಿ ಹೊಗಳ ಕವಿಗಳಿಗೆ, ಮನಸ್ಸಲ್ಲಿ ಪ್ರೇಮವನ್ನು ಕಟ್ಕೊಂಡು ನಿಮ್ಮನ್ನೇ ಪೂಜಿಸುವ ಹುಡುಗರಿಗೆ ಅಂದವಾಗಿ ಕಾಣಿಸೋದು ನೀವಲ್ಲಾರಿ. ಎಳೆ ಎಳೆಯಲ್ಲೂ ಅಂದಾನ ಬೇಯಿಸಿ ಸ್ವಚ್ಛಂದ ಮನಸ್ಸಿನಿಂದ ಸೀರೆ ತಯಾರಿಸಿ ಕೊಡ್ತಾರೆ ನೋಡು, ಅವರೇ ನಮ್ಮ ನೇಕಾರ ಬಾಂಧವರು ನೋಡ್ರಿ. ಧನ್ಯವಾದಗಳು. ಕವನದ ಶಿಕ್ಷಕಿ ಹುಡುಗಾಟ. ಇತಿಹಾಸದ ಪುಟ ಪುಟ ಮಾಡಿದರು ಅಧ್ಯಯನ, ಎಲ್ಲರಿಗೂ ಬಂದು ನೆಮ್ಮದಿ ಹುಡುಕುವ ಪ್ರಯಾಣ. ಮನೆಗೆ ಸಿಗದು ಸೇರಿದರು ಮಸನ. ರಾಜ್ಯ ಗೆದ್ದು ರಾಜನಾದರೆ ಸಿಗುವುದೆಂದರು, ಮಗನಾಣ್ಯ ಗಳಿಸಿದರೆ ಸಿಗುವುದೆಂದರು, ಸ್ತ್ರೀ ಪ್ರೇಮ ಗಳಿಸಿದರೆ ಸಿಗುವುದೆಂದರು, ಕೊನೆಗೂ ಸಿಗದು ಸೇರಿದರು ಮಸನ. ಇತಿಹಾಸದ ಪುಟ ಪುಟ ಮಾಡಿರುವ ಅಧ್ಯಯನ, ಎಲ್ಲರಿಗೂ ಒಂದೇ ನೆಮ್ಮದಿ ಹುಡುಕುವ ಪ್ರಯಾಣ. ತೀರ್ಥಯಾತ್ರೆ ದಾನ ಧರ್ಮ ಮಾಡಿದರೆ ಸಿಗುವುದೆಂದರು, ಜ್ಞಾನ ತಪ ಮಾಡಿದರೆ ಸಿಗುವುದೆಂದರು, ನಾವು ಬಯಸಿದ್ದೆಲ್ಲ ಸಿಕ್ಕರೆ ಸಿಗುವುದೆಂದರು, ಕೊನೆಗೆ ಸಿಗದು ಸೇರಿದರು ಮಸನ. ಇತಿಹಾಸದ ಪುಟ ಪುಟ ಮಾಡಿದರು ಅಧ್ಯಯನ, ಎಲ್ಲರಿಗೂ ಒಂದೇ ನೆಮ್ಮದಿ ಹುಡುಕುವ ಪಯಣ.
ಹುಡುಗರೇನು ಅದು ಹೊರಗೆ ಸಿಗುವುದೇ, ನಮ್ಮೊಳಗೆ ಇರುವುದು ನಿನಗೆ ತಿಳಿಯದೆ, ತಿಳಿದು ಅನುಭವಿಸುವ ಮುಕ್ತಿಯದೇ ಮುಕ್ತಿಯದು. ಧನ್ಯವಾದ. ಸಿದ್ದಪ್ಪ ಶಿವಾಪುರ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನದಾಗಿ ವಾಣಿಶ್ರೀ ಸಿದ್ದಪ್ಪನವರು ಅವರಿಂದ ಫೋನ್ ಮಾಡೋಣ. ದಯವಿಟ್ಟು ಎಲ್ಲರೂ ಸಾಹಿತಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರ ಗಮನಿಸಬೇಕೆಂದು ಕೇಳಿಕೊಳ್ತೇವೆ. ಈಗ ಮುಂದಿನದಾಗಿ ಸುವರ್ಣ ಆಸಂಗಿ ಅವರಿಂದ ಫೋನ್ ಮಾಡೋಣ. ಹಲೋ. ಗುರುಗಳು ಡಾಕ್ಟರ್ ಅಶೋಕ್ ನವರೊಡನೆ ನನ್ನ ಸಹೋದರ ವೀರೇಶ್ ಆಸಂಗಿರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸಕ್ತರಾಗಿರುವ ಎಲ್ಲ ಸಹೃದಯ ಬಂಧುಗಳೇ, ನನ್ನ ಕವನದ ಶೀರ್ಷಿಕೆ ನಲುಗಿದ ಮನ. ಹಾಲ್ಗಡಲಿನಲ್ಲಿ ಪುಟಿದೇಳುವ, ಹಾಲ್ಗಡಲಿನಲ್ಲಿ ಪುಟಿದೇಳುವ ಬಿರುಗಾಳಿಗೆ ಸಿಕ್ಕಿ ನಲುಗುವ, ಹಾಲ್ಗಡಲಿನಲ್ಲಿ ಪುಟಿದೇಳುವ ಬಿರುಗಾಳಿಗೆ ಸಿಕ್ಕಿ ನಲುಗುವ ಕೋಲ್ಮಿಂಚಿನ ಬರಸೆಳೆತಕ್ಕೆ ನಲುಗಿ ಮುದುಡಿದೆ ಮನವೇ, ಕೋಲ್ಮಿಂಚಿನ ಬರಸೆಳೆತಕ್ಕೆ ನಲುಗಿ ಮುದುಡಿದ ಮನವೇ, ಮನದಾಳದಲ್ಲಿ ಬಡಿದಪ್ಪಿಸುವ ಸಿಂಚನವೇ, ಮನದಾಳದಲ್ಲಿ ಬಡಿದಪ್ಪಿಸುವ ಸಿಂಚನವೇ, ನಾ ಹೇಳಲೇನು ನಿನ್ನ ದುಗುಡವ, ಹೊರತಿದ್ದರು ಅರಸಿ ತಂದುಕೊಳ್ಳುವೆಯ ನೋವ, ಅರಸಿ ತಂದುಕೊಳ್ಳುವೆಯ ನೋವ. ಯಾಕೆ ನಿನ್ನ ಮಗವು ಮಾಡಿದೆ, ಎಲ್ಲಿ ಅಡಗಿದೆ ಆ ನಿನ್ನ ನಗು, ಬದುಕಿರುವಾಗಲೇ ಸಾವು ನಿನ್ನ ಹಿಂದೆಯೇ, ಕಾಣದ ಕಗ್ಗತ್ತಿನಲ್ಲಿ ಬೆಳಕು ಹುಡುಕುವ ಆಸೆ, ಬದುಕಿರುವಾಗಲೇ ಸಾವು ನಿನ್ನ ಹಿಂದೆಯೇ, ಕಾಣದ ಕಗ್ಗತ್ತಿನಲ್ಲಿ ಬೆಳಕು ಹುಡುಕುವ ಆಸೆ. ಸಿಗದ ನಕ್ಷತ್ರಕ್ಕೆ ಏಣಿ ಹಾಕುವೆ ಏಕೆ, ಸಿಗದ ನಕ್ಷತ್ರಕ್ಕೆ ಏಣಿ ಹಾಕುವೆ ಏಕೆ, ಬಾನಾಡಿಗಳು ಬಾನಗಳ ಹಾರಾಡಲು ಮೊಗದಿ ನಗು ತಂದುಕೋ ಹಾಗೆ ಸುಮ್ಮನೆ, ನಿಜ ಜೀವನದ ಶೋಧನೆಯ ಒಳಗೆ ಬೇಸತ್ತು ಹೋಗಿದೆ ಮನವು, ನಿಜ ಜೀವನದ ಶೋಧನೆಯ ಒಳಗೆ ಬೇಸತ್ತು ಹೋಗಿದೆ ಮನವು. ಜೊತೆಗಿರಲು ನೀನು ಹೊಂಗಿರಣದ ಚೆಲು, ನಲುಗಿದ ಮನ ಹೊರಳಿರಲು ಹೊಂಪಿಸಲಿನ ಕಿರಣಗಳು ಮಿಂಚಿವೆ, ಅರಿವಿಲ್ಲದೆಯೇ ಹುಡುಕಾಡುವುದು ಪ್ರೀತಿ ಸ್ನೇಹಗಳ ಬಲಾಬಲ. ಬದುಕು ನಡೆಸುವುದು ಅನಿವಾರ್ಯ ಹಾಗೆ ಸುಮ್ಮನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಇಂದಿನ ಒಂದು ಕವನದಲ್ಲಿ ಕೊರೋನಾದಲ್ಲಿ ತಾಯಿ ಮಗುವಿನ ಆರೈಕೆಯ ಬಗ್ಗೆ ಯಾವ ರೀತಿಯಾಗಿ ಮಾಡ್ತಾಳೆ ಎಂಬತಕ್ಕಂತಹ ಒಂದು ಕವನವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ದಿವ್ಯ ಮಾತೆಯ ಉದರದಿ ಜನಿಸಿದೆ, ಜನನಿಯ ಮಡಿಲನ್ನು ಸೇರಿದೆ, ಭೂಜಾತೆಯ ಮಡಿಲಲ್ಲಿ ಕಣ್ಣು ತೆರೆದೆ, ಅಮ್ಮ ಎಂಬಕ್ಷರದಿ ಮೊದಲ ನುಡಿ ತೋಟದ ಮನೆಯಲ್ಲಿ ಬೆಳೆಯುತ್ತ ದಿನದಿನವೂ ಸುಂದರ ತೋಟವು ಚಂದಿರನ ನೋಟವು, ನಮ್ಮಯ ಅಂಗಳ ಚಂದದ ರಸದಳವು, ಅಚ್ಚಿತಾತನಂಗಳವು ಮುದ್ದಾದ ಪರಿಸರವು, ಕಾಯಕದಿ ಕೂಡಿರುವುದು ಮಾತೆಯ ಜೀವ, ಕಂಕುಳಲಿ ಮಗು ನೋಡಿ ಮರೆಯುವುದು ನೋವ, ಹಸಿವು ಬಾಯಾರಿಕೆ ಮರೆಯುವುದು ಎಲ್ಲವ, ಸಾಗಿಸುವಳು ನಸುನಗುತ್ತ ಸಂಸಾರದ ನಾಮ.
ಬಂದು ತಗಲಿರುವುದು ಕೊರೋನಾ ಮಹಾಮಾರಿ, ಮಗುವಿನ ಆರೈಕೆಯ ಚಿಂತೆಯ ಮಾಡಿ, ಯಾರನ್ನು ಗುರುತಿಸದೆ ಒಂಟಿಯ ಮಾಡಿ, ಚಿಂತಿತಳು ಆ ತಾಯಿ ಮಗುವನ್ನು ನೋಡಿ, ಚಿಂತಿತಳು ಆ ತಾಯಿ ಮಗುವನ್ನು ನೋಡಿ. ವೈದ್ಯರ ಸಲಹೆಯಂತೆ ಮುಖಕವಚ ಧರಿಸಿ, ವೈದ್ಯರ ಸಲಹೆಯಂತೆ ಮುಖಕವಚ ಧರಿಸಿ, ಪರಸ್ಪರ ಅಂತರದಿ ಶಾಲೆಗೆ ಕರೆಸಿ ಎಲ್ಲ ಆಸಕ್ತಿಗೆ ಕುಳಿತಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಧನ್ಯವಾದಗಳು. ಕವನದ ಶೀರ್ಷಿಕೆ ಮಹಾಮಾರಿ ಕರೋನಾ. ಬಂತಪ್ಪ ಬಂತು ಕರೋನಾ, ಜನ ಜಂಗುಳಿ ಇಲ್ಲ, ಜಾತ್ರೆ ತೀರ್ಥ ಕ್ಷೇತ್ರಗಳಿಲ್ಲ, ಅಂತರ ಬಲು ಅಂತರ. ಏಕೆ ಗೊತ್ತಾ? ಕಣ್ಣಿಗೆ ಕಾಣಂಗಿಲ್ಲ, ಒಬ್ಬರಿಗೆ ಒಬ್ಬರು ಸ್ಪರ್ಶ ಇಲ್ಲ, ಮುಖ ದೋಷ ಧರಿಸಲೇಬೇಕು, ಎಲ್ಲರಿಗೂ ಬಲು ಜೀವ ಭಯ. ಆಶಾ ಕಾರ್ಯಕರ್ತೆಯರ ಪರಿಶೀಲನೆ, ಪೊಲೀಸ್ ಸಿಬ್ಬಂದಿಗಳ ಶಿಸ್ತು ಕ್ರಮ, ವೈದ್ಯರುಗಳ ಹರಸಾಹಸ, ಸಭೆ ಸಮಾರಂಭ, ಸಾರ್ವಜನಿಕರ ಪರದಾಟ, ಶಾಲಾ ಕಾಲೇಜುಗಳು ಬಂದ್, ಎಲ್ಲ ಗುರುಗಳ ವಿದ್ಯಾಬೋಧನೆ ಕುಂಠಿತ, ತಂದೆ ತಾಯಿಯರಿಗೆ ಮಕ್ಕಳ ಭವಿಷ್ಯದ ಚಿಂತೆ, ಲೋಕಕ್ಕೆಲ್ಲ ಕರೋನಾ ಕಾಟ, ವಿಮಾನ ಯಾನ ಇಲ್ಲ, ಕುಹಿ ಬಂಡಿ ಸಂಚಾರವಿಲ್ಲ, ವಾಹನ. ಸಾಹಿತ್ಯ ಸಮ್ಮೇಳನದಲ್ಲಿ ಸಹಭಾಗಿಯಾಗಿರುವ ಎಲ್ಲ ಅಮೃತಾತ್ಮ ಪಾತ್ರಗಳಿಗೆ ದೀರ್ಘವಾದ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಪ್ರೀತಿ ಜೀವನದ ನೀತಿ. ಪ್ರೀತಿ ಜೀವನದ ನೀತಿ. ಮಣಿ ಮಂದಿ ಬೀಗರು ಕೂಡಿ ಲಗ್ನದ ಗಂಟು ಕಟ್ಟ್ಯಾರು, ಮಣಿ ಮಂದಿ ಬೀಗರು ಕೂಡಿ ಲಗ್ನದ ಗಂಟು ಕಟ್ಟ್ಯಾರು, ವಾಜ್ಯ ಮನಸ್ಸಿಗೆ ಆಸೆ ತೋರಿಸಿ ನನ್ನ ಮದುವೆ ಮಾಡ್ಯಾರು, ವಾಜ್ಯ ಮನಸ್ಸಿಗೆ ಆಸೆ ತೋರಿಸಿ ನನ್ನ ಮದುವೆ ಮಾಡ್ಯಾರು. ಕನಸಿನ ಮದುವೆಗೆ ಕನ್ಯಾ ನೋಡಾಕ ಅವಕಾಶ ಇಟ್ಕೊಂಡು ತಿರುಗುತ್ತಾಯಿತು, ಒಳಗಿಂದಾಯಿತು ಹೊರಗಿಂದಾಯಿತು, ಕಳ್ಳಾಗಿಂದಾಯಿತು ಬಳ್ಳಿಯಾಗಿಂದಾಯಿತು, ಏನೆಲ್ಲ ನಡೆದರೂ ಒಂದು ಹುಡುಗಿ ಪಸಂದ ಆಗತ್ತು, ಒಂದು ಹುಡುಗಿ ಪಸಂದ ಆಗತ್ತು. ನಮ್ಮವ್ವ ನಮ್ಮಪ್ಪಗೆ ತಿಳಿದಾಗಾತು, ಹೆಣ್ಣು ನೋಡಿದ್ರಾಗ ಇಸ್ವಿ ಬದಲಾಗಿತ್ತು. ನಮ್ಮ ಅಕ್ಕಿದ್ರಾಗ ಬಹಳ ಶಾನೆ, ಮಾಡಿದ್ದಳು ಒಂದು ಮಸಲತ್ತು. ನಮ್ಮಕ್ಕ ಇದ್ರಾಗ ಬಹಳ ಶಾನೆ, ಮಾಡಿದ್ದಳು ಒಂದು ಮಸಲತ್ತು. ಕನ್ನಡಿ ತಂದು ನನ್ನ ಮುಂದೆ ಹಿಡಿದಳು, ನನ್ನೊಳಗಿನ ಆತ್ಮ ನಕ್ಕಿತ್ತು. ರಬಕವಿ ಬನಟ್ಟಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಮಹನೀಯರಿಗೆ ಪ್ರಥಮವಾಗಿ ಅಭಿನಂದನೆಗಳು. ನನ್ನ ಆಧ್ಯಾತ್ಮ ಗುರುಗಳಾದ ವೀರ ಸನ್ಯಾಸಿ ದೇಶಭಕ್ತ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಅಧ್ಯಾತ್ಮ ನೆಲೆಗಟ್ಟಿನಲ್ಲೇ ಬರೆದಂತಹ ಒಂದು ಕವನವನ್ನು ವಾಚನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕವನದ ಶೀರ್ಷಿಕೆ ಆ ದಿವ್ಯ ಜ್ಯೋತಿಗೆ ನಮನ. ವಿವೇಕಾನಂದ ಅವರನ್ನು ನೋಡುವುದೇ ಆನಂದ, ಅವರನ್ನು ನೋಡುವುದೇ ಆನಂದ. ಕಂಗಳಲ್ಲಿ ತುಂಬಿದೆ ತೇಜಸ್ಸಿನ ಗಂಧ, ಕಂಗಳಲ್ಲಿ ತುಂಬಿದೆ ತೇಜಸ್ಸಿನ ಗಂಧ, ಗಂಭೀರ ವದನದಿ ಆತ್ಮವಿಶ್ವಾಸದ ಅಂದ. ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸಹ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ನನಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ನಾನು ಭಾಳ ಸಣ್ಣವ. ಯಾಕೆ ಸಣ್ಣವ ಅಂದರೆ ನನ್ನ ಮುಂದೆ ಗೊತ್ತಾಗಲ್ಲ ದೊಡ್ಡವ. ಯಾಕೆ ದೊಡ್ಡವ ಅಂದ್ರೆ ಹಿರಿಯರದಾರು, ನಾನು ಕೊಟ್ಟು ಬೆಳೆಸಿದವರು, ನಾನು ಕಲಿಸಿದವರು. ನಾನು ಇನ್ನೂ ಮಟ್ಟ ಅವ್ರು ನೋಡಿದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಇನ್ನೂ ನಮ್ಮ ಹೋಗೋದು ಅನಿಸುತ್ತೆ. ಅಂಥವ್ರಿಗೆ ಮುಂದೆ ಕೂತ್ಬಿಟ್ಟಾರ. ಅದು ಹೆಂಗಾಗೈತಂದ್ರೆ ಏನು ಹೇಳಕ್ಕೆ ಹಂಗಾಗಿರ್ತದೆ, ಹಂಗಾಗೈತೆ.
ಮೊಟ್ಟ ಮೊದಲಿಗೆ ನಾನು ಒಂದು 20 ವರ್ಷಗಳ ಹಿಂದೆ ಅಂದರೆ 2000 ಇಸ್ವಿ ಅವಾಗ ನಾನೊಂದು ಕಾಲಚಕ್ರತೆ ಕವನ ಸಂಕಲನವನ್ನು ಬರೆದಿದ್ದೆ. ಕಾಲಚಕ್ರತೆ 20 ವರ್ಷಗಳ ಹಿಂದೆ. ಅದಕ್ಕೆ ನನಗೆ ಒಡಗಮಿ ಸರ್ ಅವರು ಅದಕ್ಕೆ ಮುನ್ನೋಡಿಯನ್ನು ಬರೆದಿದ್ರು. ಆಮೇಲೆ ಬಾಗಲಕೋಟೆ ಸರ್ ನನಗೆ ಅದನ್ನು ಕೊಡೋಕೆ ನಾನು ತೋರ್ಸಕ್ಕೆ ಹೋದಾಗ ಅದರ ಮುಖಪುಟ ಬಗ್ಗೆ ಅವರು ಭಾಳ ಚೆನ್ನಾಗಿ ನಂದಿದ್ರು, ಮಾತನಾಡಿದ್ರು. ಅಲ್ಲದೆ ನಾನು ಯಾವುದೇ ಒಂದು ಪೇಂಟಿಂಗ್ ಮಾಡಿದಾಗ ಅಥವಾ ಪೇಂಟಿಂಗ್ ಬಗ್ಗೆ ನಾನು ವಿಶ್ಲೇಷಣೆ ಅಥವಾ ಅದರ ಬಗ್ಗೆ ಏನಾದರೂ ಒಂದು ಹೇಳುವಾಗ ಚಿತ್ರದಲ್ಲಿ ಪೂಜೆ ನನಗೆ ಬಹಳ ಹೆಂಗೆ ಮಾಡ್ತಾರೆ ಅಂದ್ರೆ ಒಂಥರ ಏನೇನೋ ಕೊಡ್ತಾರೆ ಅವರು, ಏನೇನು ಕೊಡ್ತಾರೆ ಹೇಳಕ್ಕೆ ಹೆಂಗೆ ಕೊಡ್ತಾರೆ ಅವರು ಅವ್ರ ಮಾತುಗಳಲ್ಲಿ. ಹಂಗೆ ನಮ್ಮಲ್ಲಿ ಕವಿಲೇಶ್ ಸರ್ ಮುಂದೆ ಕೂತಾರೆ, ನನ್ನ ಗುರುಗಳು ಕವಿಶೇಷ್ ಸರ್, ನನ್ನ ಕಲಾ ಗುರುಗಳು. ಇವ್ರನ್ನೆಲ್ಲ ನೋಡಿ ಇವ್ರಂತ ಬೆಳೆದು ನನಗೆ ಬಂದಂಥ ಕೆಲವು ಭಾವನೆಗಳನ್ನು ನಾನು ಸಾಲುಗಳಲ್ಲಿ ಬರೆದಿದ್ದೇನೆ 20 ವರ್ಷಗಳ ಹಿಂದೆ. ಅದನ್ನು ಇದು ಓದಬೇಕು ನಾನು ಓದಬಾರ್ದು ಅನ್ನೋದು ನನಗೆ ಗೊತ್ತಾಗೋದು. ಯಾಕಾಗೋತ್ತಂದ್ರೆ ಆಗಲೇ ಹೇಳಿದ್ದಾರೆ ಸರ್, ಹೇಳಿ ನಮ್ಮ ಸರ್ ಯಾರೋ ದೇಶ ಒಳಗೆ ಸರ್ ಅವ್ರು ಏನಂತಂದ್ರೆ ನಾನು ಯಾವಾಗ ಒಂದು ಹೊಸದು ಬರಲಿಲ್ಲ, ಮುಂದೆ ಓದಂಗಿಲ್ಲ ತಂದಿಲ್ಲ. ಈಗ ನಾನು 20 ವರ್ಷಗಳ ಹಿಂದೆ ತೊಗೊಂಡು ಓದಬೇಕಾದ್ರೆ ವಿಚಾರ ಮಾಡಬೇಕಾಗ್ತದೆ. ಅದು ನಮ್ಮ ಗುರುಗಳು ಏನು ನನಗೆ ಹೇಳಿ ಕೊಟ್ಟಿದ್ದಾರೆ ನೋಡಿದ್ರೆ ಅವ್ರು 20 ವರ್ಷಗಳ ಹಿಂದೆ ಹೇಳಿರುವಂಥದ್ದು ಈಗೂ ಹೊಸದನ್ನು ಐತಿ. ಈಗೂ ಹೊಸದನ್ನು ಅವ್ರ ಮಾತುಗಳನ್ನು ಇನ್ನೂ ಮಟ್ಟ ನೆನಪಿಟ್ಕೊಂಡದನ್ನು ಅದು ಈಗೂ ಹೊಸದನ್ನು ಐತಿ. ಅದನ್ನು ನಾನು ನಿಮ್ಮ ಮುಂದೆ ಬಿಚ್ಚಲು ಪ್ರಯತ್ನ ಮಾಡ್ತೇನೆ. ಈಗ ಒಂದು ಕವನದ ಶೀರ್ಷಿಕೆ ಕಾಲಚಕ್ರ ಅಂತ ಹೇಳಿ. ಕಾಲಚಕ್ರ ಇದು ಸಾರ್ವತ್ರಿಕ ಸತ್ಯವಾಗುವಂಥ ಕೆಲವೊಂದು ಕವನಗಳನ್ನು ತಾವು ಬರೀಬೇಕು ಅಂತೇಳಿ ನಮ್ಮ ಒಡವೆ ಸರ್ ನಮಗೆ ಬಹಳ ಹೇಳಿದ್ರಿಂದ ನಾನು ಕಾಲಚಕ್ರ ಕವನ ನಾನು ಬರೆದಿದ್ದೇನೆ, ನಾವು ಓದ್ತಾ ಇದ್ದೇನೆ. ಉರುಳುತ್ತಿದೆ ಚಕ್ರ ಕಣ್ಣಿಗೆ ಕಾಣದೆ, ಉರುಳುತ್ತಿದೆ ಚಕ್ರ ಕಣ್ಣಿಗೆ ಕಾಣದೆ, ಓಡುತ್ತಿದೆ ಚಕ್ರ ಕೈಗೆ ಸಿಗದೆ, ತಿರುಗುತ್ತಿದೆ ಚಕ್ರ ಹೇಗೆ ತಿರುಗಿದರೂ ಕೆಡದೆ, ತಿರುಗುತ್ತಿದೆ ಚಕ್ರ ಹೇಗೆ ತಿರುಗಿದರೂ ಕೆಡದೆ, ಬರುತ್ತಿದೆ ಚಕ್ರ ಬೆನ್ನು ಹತ್ತಿದರೆ ಬಿಡದೆ, ಬರುತ್ತಿದೆ ಚಕ್ರ ಬೆನ್ನು ಹತ್ತಿದರೂ ಬಿಡದೆ, ಬರುತ್ತಿದೆ ಕನಸಲಿ ಕಡಲ ತೆರೆಯಂತೆ, ಬರುತ್ತಿದೆ ಕನಸಲಿ ಕಡಲ ತೆರೆಯಂತೆ, ಸುಳಿಯುತ್ತಿದೆ ಇದು ಬಿರುಗಾಳಿ ಸುಳಿದಂತೆ, ಮಾಡುತ್ತಿದೆ ಶಬ್ದ ಸಿಡಿಲ ಬಡಿದಂತೆ, ಮಾಡುತ್ತಿದೆ ಶಬ್ದ ಸಿಡಿಲ ಬಡಿದಂತೆ, ಆಗುತ್ತಿದೆ ಎಲ್ಲರಿಗೂ ಎದೆಗೆ ಹೊಡೆದಂತೆ, ಆಗುತ್ತದೆ ಎಲ್ಲರಿಗೂ ಎದೆಗೆ ಹೊಡೆದಂತೆ. ಇದೆಲ್ಲ ನಾವರಿದಂತೆ ಬಂಡಿಯ ಚಕ್ರ, ಇದೆಲ್ಲ ನಾವರಿದಂತೆ ಬಂಡಿಯ ಚಕ್ರ, ನಡೆದಿಲ್ಲ ಇದು ಎಂದು ವಕ್ರ, ಇದೆಲ್ಲ ನಾವರಿದಂತೆ ಬಂಡಿಯ ಚಕ್ರ, ನಡೆದಿಲ್ಲ ಇದು ಎಂದು ವಕ್ರ, ತೆರೆದಿಲ್ಲ ಯಾವ ಸರಿಯಾಗಿ ನೇತ್ರ, ತೆರೆದಿಲ್ಲ ಯಾವ ಸರಿಯಾಗಿ ನೇತ್ರ, ತಿಳಿದಿಲ್ಲ ಯಾರಿಗೂ ಇದರ ಗೋತ್ರ, ತೆರೆದಿಲ್ಲ ಯಾವ ಸರಿಯಾಗಿ ನೇತ್ರ, ತಿಳಿದಿಲ್ಲ ಯಾರಿಗೂ ಇದರ ಗೋತ್ರ, ಇದಕ್ಕಿಲ್ಲ ಜಗದಲ್ಲಿ ಯಾರೋ ಮಿತ್ರ, ಇದಕ್ಕಿಲ್ಲ ಜಗದಲ್ಲಿ ಯಾರೋ ಮಿತ್ರ, ತಿಳಿಯೋದು ಒಳ್ಳೆಯವರಿಗೆ ಇದರ ಗಾತ್ರ, ತಿಳಿಯೋದು ಒಳ್ಳೆಯವರಿಗೆ ಇದರ ಗಾತ್ರ, ಇದರ ಕೈಯಲ್ಲಿರುವುದು ನಮ್ಮ ಸೂತ್ರ, ಇದರ ಕೈಯಲ್ಲಿರುವುದು ನಮ್ಮ ಸೂತ್ರ, ಬಿಡುವುದಿಲ್ಲ ಯಾರನ್ನು ತಪ್ಪಿದರೆ ಮಾತ್ರ, ಬಿಡುವುದಿಲ್ಲ ಯಾರನ್ನು ತಪ್ಪಿದರೆ ಮಾತ್ರ, ಹೊರಟಿದೆ ತನ್ನ ಕೆಲಸ ಮಾಡುತ್ತಾ, ಹೊರಟಿದೆ ತನ್ನ ಕೆಲಸ ಮಾಡುತ್ತಾ, ನೀಚರನ್ನು ಹಾಕಿ ಕೆಳಗೆ ತುಳಿಯುತ್ತಾ, ಹೊರಟಿದೆ ತನ್ನ ಕೆಲಸ ಮಾಡುತ್ತಾ, ನೀಚರನ್ನು ಹಾಕಿ ಕೆಳಗೆ ತುಳಿಯುತ್ತಾ, ಊಚರನ್ನು ಎತ್ತಿ ಮೇಲೆ ಎಳೆಯುತ್ತಾ, ನಾನೇ ಕಾಲಚಕ್ರವೆನ್ನುತ್ತಾ, ನಾನೇ ಕಾಲಚಕ್ರವನ್ನುತ್ತಾ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ವೈಷ್ಣವಿ ಬಾಡೇವಡಿ ಅಂತ. ಮೂಲತಃ ಕೃಷಿ ಮಣಿತನದಿಂದ ಬಂದರೂ
ಮದರಂಗಿಯನ್ನು ಮೆಟ್ಟಿಕೊಂಡಿದ್ದೀನಲ್ಲ. ಹೆಣ್ಣನ್ನು ಕೇವಲ ಭೋಗದ ವಸ್ತುವನ್ನಾಗಿ ನೋಡುವಂಥ ಹೀನ ದೃಷ್ಟಿಗಳಿಗೆ ಸಚ್ಚಾರಿತ್ರ್ಯ ಮನಸ್ಸಿನಿಂದ ನೋಡುವ ಕನ್ನಡಕ ನೀಡಬೇಕಿದೆ. ಸಚ್ಚಾರಿತ್ರ್ಯ ಮನಸ್ಸಿನಿಂದ ನೋಡುವ ಕನ್ನಡಕ ನೀಡಬೇಕಿದೆ. ಅಪ್ರಾಪ್ತ ಅಷ್ಟೇ ಏಕೆ, ಆ ಎಳೆಯ ಕನ್ನಮ್ಮಗಳನ್ನು ಕಾಮದ ದೃಷ್ಟಿಯಿಂದಲೇ ನೋಡುವಂಥ ಕಾಮಿ ಗಂಡುಗಳಿಗೆ ನಪುಂಸಕತ್ವ ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ. ಕಾಮಿ ಗಂಡುಗಳಿಗೆ ನಪುಂಸಕ ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ. ಕೆಲವೊಮ್ಮೆ ನನಗೂ ಅನಿಸ್ತಿತ್ತು, ಅಪ್ಪ ನೀನಿಲ್ಲದೆ ನಾವೆಲ್ಲರೂ ಶೂನ್ಯ ಅಂತ, ನೀನಿಲ್ಲದೆ ನಾವೆಲ್ಲರೂ ಶೂನ್ಯ ಅಂತ. ಹೊರಗೆ ಜೀವನವನ್ನು ಚಕ್ರದಂತೆ ತಿರುವುವರೆಗೂ ಸಹಜವಂತೆ, ಜೀವನವನ್ನು ಚಕ್ರದಂತೆ ತಿರುವುವರೆಗೂ ಸಹಜವಂತೆ, ನೋವು ನಲಿವು ಅನಿಶ್ಚಿತವಂತೆ, ನಂಬಿಕೆ ಒಂದೇ ಜೀವನವಂತೆ. ನೋವು ನಲಿವು ಅನಿಶ್ಚಿತವಂತೆ, ನಂಬಿಕೆ ಒಂದೇ ಜೀವನವಂತೆ. ನೋವು ಇಲ್ಲದ ಜೀವನವಿಲ್ಲ, ಜೀವನವೆಲ್ಲ ನೋವೇ ಅಲ್ಲ. ನೋವು ಇಲ್ಲದ ಜೀವನವಿಲ್ಲ, ಜೀವನವೆಲ್ಲ ನೋವೇ ಅಲ್ಲ. ಬದುಕುವೊಂದು ಕ್ಷಣಿಕವಲ್ಲ, ಕ್ಷಣಿಕವಾದುದು ಬದುಕೇ ಅಲ್ಲ. ಬದುಕುವೊಂದು ಕ್ಷಣಿಕವಲ್ಲ, ಕ್ಷಣಿಕವಾದುದು ಬದುಕೇ ಅಲ್ಲ. ಓಡುವ ಮನವೇ ಏಟಿಗೆ ಕುಗ್ಗುವೆ, ಎಡವತಿ ಮುಂದೆ ನಡೆಯಲು ಸಾಧ್ಯವೇ? ಓಡುವ ಮನವೇ ಏಟಿಗೆ ಕುಗ್ಗುವೆ, ಎಡವತಿ ಮುಂದೆ ನಡೆಯಲು ಸಾಧ್ಯವೇ? ಭ್ರಮೆಯ ಲೋಕದಿ ಬಾಳುವ ಮನವೇ ಸಾರ್ಥಕ ಜೀವನ ನಡೆಸಲು ಸಾಧ್ಯವೇ? ಭ್ರಮೆಯ ಲೋಕದಿ ಬಾಳುವ ಮನವೇ ಸಾರ್ಥಕ ಜೀವನ ನಡೆಸಲು ಸಾಧ್ಯವೇ? ಅತ್ಯಾಚಾರ, ಹಗೆತನ, ಮೋಸ, ವಂಶದ ಸಂತುಗಳಿಗೆ ನಿರಾಳ ಬದುಕಿಗೆ ಜೀವ ತುಂಬಲು ಕಾಮರಸದಂತೆ ಬೆಳಕಾಗಲು ಓಡಿ ಬಾ ಬೆಳಕೆ, ಕುಡಿ ಬಾ ಬೆಳಕೆ, ಬೆಳ್ಳಿ ಚುಕ್ಕಿಯಂತೆ ಬೆಳಕಾಗುವ ಬೆಳಕೆ. ಸುಡುತ್ತಿದೆ ಜೀವನ, ಸುಡುತ್ತಿದೆ ಜೀವನೇ, ಕಾಡುತ್ತಿದೆ ಪ್ರಕೃತಿಯ ವಿಕೋಪ. ಸುಡುತ್ತಿದೆ ಜೀವನ, ಕಾಡುತ್ತಿದೆ ಪ್ರಕೃತಿಯ ವಿಕೋಪ. ಅಲ್ಲಲ್ಲಿ ಮನೆಗಳ ವಾಸ, ಗಿಡ ಮರಗಳ ನಾಶ, ಕಾಂಡವಾಡುತ್ತಿದೆ ಸ್ವಾರ್ಥದ ವಾಸನೆ, ಉಗುಳುತ್ತಿದೆ ಕೈಗಾರಿಕೆಗಳ ರಾಸಾಯನಿಕಗಳ ದುರ್ವಾಸನೆ, ನಾಶವಾಗುತ್ತದೆ ಪ್ರಕೃತಿಯ ಭೂತಾಯಿಯ ಮಹಿಳೆ. ಓಡಿ ಬಾ ಬೆಳಕೆ, ಕೂಡಿ ಬಾ ಬೆಳಕೆ, ಮನದಲ್ಲಿ ಕವಿದಿರುವ ಕತ್ತಲೆಗೆ ಬೆಳಕಾಗಲು ಬೆಳ್ಳಿ ಚುಕ್ಕಿಯಂತೆ ಬೆಳಕಾಗುವ ಬೆಳಕೆ. ಸದಾ ಸ್ವಾರ್ಥ ಬದುಕೆಂದು ಬದುಕುವ ನರರ ಜೀವನ ನಶಿಸಿ ನಶ್ವರವಾಗಿ ಅಳಿದು ಹೋಗುವ ಮುನ್ನ ನಿನ್ನೆಯ ನಿಜ ನಿರ್ಮಾಣ ತಿಳಿಸಲು, ಅರಿವು ಮೂಡಿಸಲು, ಕತ್ತಲಿಗೆ ಬೆಳಕಾಗಲು ಬಾ ಬೆಳಕೆ, ಓಡಿ ಬಾ ಬೆಳಕೆ, ಓಡಿ ಬಾ. 7,000 ಭಾಷೆಗಳುಂಟು, ಗುರಿಯೊಳಗೆ 1,000 ಭಾಷೆಗಳುಂಟು. ಕೋಟಿ ಜನ್ಮವ ಪಡೆದು ಬಂದರು, ಕೋಟಿ ಜನ್ಮವ ಪಡೆದು ಬಂದರು. ಕನ್ನಡ ನೆಲವಿರಲಿ ಎಣ್ಣೆಯ ಹುಟ್ಟೂರು, ಕನ್ನಡ ನೆಲವಿರಲಿ ಎಣ್ಣೆಯ ಹುಟ್ಟೂರು. ಕರುನಾಡು ಎಣ್ಣೆಯ ಜೀವನಾಡಿ, ಕರುನಾಡು ಎಣ್ಣೆಯ ಜೀವನಾಡಿ. ರಕ್ತ ಕಣದಲ್ಲಿ ಹರಿಯುವುದು ಕನ್ನಡ ನುಡಿ, ರಕ್ತ ಕಣದಲ್ಲಿ ಹರಿಯುವುದು ಕನ್ನಡ ನುಡಿ. ಕನ್ನಡ ನುಡಿಯಲ್ಲೂ ಆನಂದ, ಕನ್ನಡ ನುಡಿಯಲ್ಲೂ ಆನಂದ. ಪ್ರಕೃತಿ ಮಡಿಯಲು ನೋಡಲು ಚಂದ, ಪ್ರಕೃತಿ ಮಡಿಯಲು ನೋಡಲು ಚಂದ. ಪದಗಳೇ ಸಾಲದು ಹೊಗಳಲು, ಪದಗಳೇ ಸಾಲದು ಹೊಗಳಲು. ಕರುನಾಡಿನ ಅಂದವ, ಕರುನಾಡಿನ ಶೀರ್ಷಿಕೆ ಕೃಷ್ಣೆ. ಈಗ ಇದೇ ವೇದಿಕೆ ಮೇಲೆ ಹೇಳಿದಂತೆ ಕಾವೇರಿ ಮಾತ್ರ ಜೀವನಾಡಿ ಅಂತಿದ್ರು. ಅಲ್ಲ, ಕೃಷ್ಣೆ ಉತ್ತರ ಕರ್ನಾಟಕದ ಪ್ರತಿ ನಗರಗಳಿಗೂ ಮತ್ತು ಪ್ರತಿಯೊಂದು ಹಳ್ಳಿಗಳಿಗೂ ಮತ್ತು ಕಪ್ಪು ಮಣ್ಣಿನ ಕನಕದಲ್ಲೂ ಬೆರೆದಂತಹ ಒಬ್ಬ ಕೃಷ್ಣೆ. ಅವಳ ಮೇಲೆ ಒಂದು ಗಜಲ್ ಬರೆದಿದ್ದೀನಿ. ಬಯಲು ಸೀಮೆಗೆಲ್ಲ ಭಾಗ್ಯ ದೇವತೆಯೇ ಇವಳು ಈ ಕೃಷ್ಣೆ, ಬಿಸಿಲು ನಾಡಿನಲ್ಲಿ ಬಲು ಬಿರುಸಿನಲ್ಲೇ ಹರಿಯುವಳು ಈ ಕೃಷ್ಣೆ. ಮಹಾಬಲೇಶ್ವರದ ಮೇರುಗಿರಿಗಳಲ್ಲಿ ಪರಮಾಮೃತವಾಗಿ ಉದಯಿಸಿ ಹರಿಯುವಳು ಅವಳು ಬಲು ಸೂಕ್ಷ್ಮ ಶರವೇಗದಿ ಈ ಕೃಷ್ಣೆ. ಪಶ್ಚಿಮ ಘಟ್ಟಗಳನ್ನೆಲ್ಲ ತನ್ನ ಪುಣ್ಯ ಸ್ಪರ್ಶದಿ ಪಾವನವ ಮಾಡುತ್ತಲಿ ಬಳುಕುತ ಜಾರುವಳು ಮಹಾದೇವ ಪರ್ವತಗಳಡಿ ಈ ಕೃಷ್ಣೆ. ಉಕ್ಕಿ ಬಂದ ಊರು ಸೇರಿದರು ಬಿಸಿಲೂರ ಭೂಮಿಯಲ್ಲಿದೆ ಹಚ್ಚ ಹಸಿರಿನ ಸಿರಿ ಕಾರುಣ್ಯಕಾರಿಣಿ ಈ ಕೃಷ್ಣೆ. ಪಂಚ ಇನ್ನೂ ಬಂದಿಲ್ಲ ನಮಾಕೆ ತವರಿಗೆ ಹೋದಾಕೆ, ನಕ್ಕೋತ ಕುಣ್ಕೋತ ಹೋದಾಕೆ, ಮತ್ತಂಗ ಮಾಡ್ಯಾರ ನನ್ನ ಆಕೆ. ನನ್ನ ನೋಡಿ ನಗತಾವ ಮನ್ಸಗಾದಿಗಳು, ನನ್ನ ನೋಡಿ ನಗತಾವ ಮನ್ಸಗಾದಿಗಳು. ನೀರಿಲ್ಲದ ಒಣಗ್ಯಾವ ಇತ್ತಲ್ಲ ಹೂ ಗಿಡಗಳು. ಮನೆಯಂಗಳ ಕೇಳಿತ ಬರುವರೆಂದು ನಿಮ್ಮವರು, ಮನೆಯಂಗಳ ಕೇಳಿತ ಬರುವರೆಂದು ನಿಮ್ಮವರು. ಎನ್ನ ಮುಖ ತೊಳೆದು ರಂಗೋಲಿ ಹಾಕುವವರು. ನೆರೆ ಹೊರೆಯವರು ನಕ್ಕಾರ ಸಪ್ಪೆ ಮುಖ ನೋಡಿ
ಎಲ್ಲಿ ಹೊರೆಯವರು ನಕ್ಕಾರ ಚಾಪೆ ಮುಖ ನೋಡಿ ಗೆಳೆಯರು ಕೂಡ ಕಾಡ್ಯಾರ ಸನ್ಯಾಸಿ ಬಂದು ನೋಡಿ. ತಡವಾಗಿ ನಡೆಯುತ್ತಿರುವುದಕ್ಕೆ ನನಗೇನು ಬೇಸರ ಇಲ್ಲ. ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಇರುವಂಥ ಆ ಸಡಗರ, ಆ ಚೈತನ್ಯವನ್ನು ಕಂಡು ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳಿ ಮೊದಲು ತಿಳಿಸ್ತಾ, ಈ ಒಂದು ಅದ್ಭುತವಾದಂಥ ಸಮ್ಮೇಳನವನ್ನು ಆಯೋಜನೆ ಮಾಡಿದಂಥ ವೀರೇಶ್ ಹಾಸಂಗಿ ಹಾಗೂ ಮಿತ್ರರಿಗೆ ಹಾಗೂ ಅನೇಕ ಕಾಣದ ಕೈಗಳು ಈ ಕೆಲಸ ಮಾಡ್ಯಾರ, ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಟೀಕಾ ಮಾಡಲಿಕ್ಕೆ ಎಲ್ಲರಿಗೂ ಬರ್ತದೆ. ಅದರ ಒಂದು ಕಾರ್ಯಕ್ರಮ ಮಾಡುವ ಹಿಂದಿನ ನೋವುಗಳು ನಮ್ಮ ಹಿರಿಯರು ಎಷ್ಟು ದುರ್ದಾರ ಆಗುತ್ತೆ, ನಾವು ಅರ್ಥ ಮಾಡ್ಕೊಳ್ಳೋದು ನಾವು ಕಲಿಬೇಕು. ಸಮಯ ಆಗಲಿ. ನಾನು 7 ವರ್ಷಗಳ ಹಿಂದೆ ಸರ್ವಾಧ್ಯಕ್ಷನಾದಾಗ ರಾತ್ರಿ 1 ಗಂಟೆವರೆಗೆ 10,000 ಜನ ಕುಂತು ಕೇಳಿ, 10,000 ಜನ ನಾವು ಕೂಡಲೇ ಕವಿಗೋಷ್ಠಿ ಒಂದಿಷ್ಟು ತಡವಾಗಿದ್ದರೂ ಕೂಡ ಇವತ್ತು ಅನೇಕ ಕವಿ ಮಿತ್ರರು ದೇವರ ಸಿದ್ದಪ್ಪ ಗೌಡ, ಜೈವ ಮೋಹನ, ಅರುಣ ಹಲ್ಯಾಳ್, ಸಿದ್ದಪ್ಪ ಶಿವಗೌಡ, ವಾಣಿಶ್ರೀ ಇಂಜಪ್ಪನವರ, ಸುವರ್ಣ ಹಾಸಂಗಿ, ಗೋರಣಿ ದಾನಿ, ಸತ್ಯವಾನ್ ಬಕರೆ, ಶಿವಾನಂದ ಜೋತಾವರ್, ಶೈಲಾ ಮಿರ್ಜಿ, ಶಿವಾನಂದ ಕೊಳಟಿ, ಶಿವಪ್ರಕಾಶ್ ಕುಕ್ಕಣ್ಣವರ್, ಮಲ್ಲಿಕಾರ್ಜುನ ಮುಂಡಾದವರು, ವೈಷ್ಣವಿ ಬಾಗೇವಾಡಿ, ಕವಿತಾ ಪಾಟೀಲ್, ಸಂಗಮೇಶ್ ಹುಳಿಕೇರಿ, ಓಡಿ ಬಾ ಬೆಳಕೆ ಅಂತ ಹೇಳಿ ಶೋಭಾ ಅರಗಳಿ, ಲಕ್ಷ್ಮೀ ಗಂಟಿ, ಶ್ರೀಮತಿ ಸರಸ್ವತಿ, ಎಲ್ಲ ಕವಿತೆಗಳು ತುಂಬ ಸುಂದರವಾಗಿದ್ದವು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ವಿಮರ್ಶಾತ್ಮಕವಾಗಿ ಹೇಳೋದಾದ್ರೆ ನಾನು ಯಾವಾಗಲೂ ಹೇಳಬೇಕು, ವಿಮರ್ಶಕ ಅಂತಂದ್ರೆ ದುರ್ಜನ ಪರಮಾತ್ಮ. ಬರೀ ತಪ್ಪತೆಯ ತಪ್ಪು ನಾ ತೆಗೆದಿಲ್ಲ. ಆ ಕವಿತೆಗಳನ್ನು ಕೇಳಿದ ನನಗೇನು ಸಂತೋಷ ಆಗಿದೆ ಅನ್ನೋದು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಾಗಿ ವಿಮರ್ಶಕ ಅಂತ ನಾನು ಕರೀತಾರೆ. ನಾನು ದುರ್ಜನ ಪರಮಾತ್ಮ ಅಲ್ಲ, ಇದನ್ನು ಹೇಳ ಮಾಲಿಕರಣ. ವಿಮರ್ಶೆ ಓದುಗ ಮತ್ತು ಕವಿಯ ನಡುವೆ ವಿಮರ್ಶಕ ಇರ್ತಾರೆ. ಒಂದು ಕವಿತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಣ, ಅದರ ಕೋರೆಗಳನ್ನು ಯಾವಾಗ ಹೇಳೋದು ಅಂತಂದರೆ ಅವ್ರನ್ನ ಆ ಕಡೆ ಕರೆದು ಹೇಳೋದು. ಬರೀ ಇವತ್ತು ಒಂದಿಷ್ಟು ಕವಿತೆಗಳು ಶಿಥಿಲಾಗ್ಯಾವ. ಪ್ರಥಮ ಬಾರಿ ನಾನು ಪ್ರಯತ್ನ ಮಾಡಿದ್ದೇನೆ ಅಂಥೇಳಿ ಕೆಲವರು ಹೇಳ್ಕೊಂಡ್ರು. ತಪ್ಪೇನಿಲ್ಲ, ಕವಿತೆ ಹಿಡಿಲಿಕ್ಕೆ ಹೋದವರಿಗೆ ಎಂದು ಹೇಳುವುದಲ್ಲ. ಕವಿತೆ ಇಂದು ದೂರ ಓಡೋರಿಗೆ ಅಂತ ಬೆನ್ನು ಹತ್ತಿ ಬಂದೈತೆ. ಇಷ್ಟು ವಿಚಿತ್ರ ಇದೆ ಕಾವ್ಯ. ಅದನ್ನು ಹಿಡಿಲಿಕ್ಕೆ ಹೋದವರಿಗೆ ಸಿಕ್ಕಿಲ್ಲ. ಆದರೆ ಅದು ಅದರಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದವರು ಕಾವ್ಯ ಅವರು ಬೆನ್ನು ಹತ್ತಿ. ಯಾಕಂತಂದರೆ ಕಾವ್ಯ ಅನ್ನೋದು ಧ್ಯಾನದಲ್ಲಿ ಸಂಭವಿಸುವಂಥದ್ದು. ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಅಧ್ಯಯನ, ಮನನ, ಚಿಂತನ, ಧ್ಯಾನ ಇವು ಬೇಕು ಕವಿಗೆ. ಇಷ್ಟ ಅಲ್ಲ, ಒಂದಿಷ್ಟು ವ್ಯವಧಾನ ಬೇಕು. ಅಧ್ಯಯನ, ಮನನ, ಚಿಂತನ, ಧ್ಯಾನ, ಒಂದಿಷ್ಟು ವ್ಯವಧಾನ ಓದಬೇಕು. ಇಡೀ ಕನ್ನಡ ಕಾವ್ಯ ಪರಂಪರೆಯನ್ನು ಓದಬೇಕು. ಎಷ್ಟು ನಮ್ಮ ಕಾವ್ಯ ಶ್ರೀಮಂತವಾಗಿದೆ ಅನ್ನೋದನ್ನು ಅನುಭವಿಸಬೇಕು. ಅನುಭವಿಸಿದ ಮೇಲೆ ಕಾವ್ಯ ನಿಮ್ಮತ್ತಲೂ ಬರಲಿಕ್ಕೆ ಹವಣಿಸ್ತದೆ. ಆಗ ಸುಮ್ಮನಿರಬೇಕು. ನಾ ಕವಿತಾ ಬರೆದಂದ್ರಿ, ನಾ ಕವಿತಾ ಬರೀಬೇಕು ಅಂತೇಳಿ ಬೆನ್ನೆತ್ತಿ ಹೋದವರಿಗೆ, ಭಾಳ ಮಾತಾಡೋರಿಗೆ ಕವಿತೆ ಎಂದೂ ತಪ್ಪುವುದಿಲ್ಲ. ಕವಿತೆ ಮೌನದಲ್ಲಿ ಸಂಭವಿಸುವಂಥದ್ದು. ಕಾವ್ಯ ಅನ್ನೋದು ಮೌನದ ಆಸ್ಫೋಟ. ಶಬ್ದಗಳು ಮೌನದ ಬೀಜಗಳು. ಇಲ್ಲಿ ಎಲ್ಲ ಕವಿತೆಗಳು ಒಂದಿಷ್ಟು ತಾತ್ವಿಕವಾಗಿ ತುಕ್ಕಣ್ಣ ಅವರಂಥವರು, ಜೆ.ಯು. ಮೊಹಮ್ಮದ್ ಅಂತವರು, ದೇವರ ಸಿದ್ದಪ್ಪ ಗೌಡರಂಥವರು, ಓಡಿ ಬಾ ಬೆಳಕೆ ಶೋಭಾ ಅರಗಳೆ ಅಂತವರು, ಶಿವಪ್ರಕಾಶ್ ತುಕ್ಕಣ್ಣ, ಎಲ್ಲ ಕವಿತೆಗಳು ನಾವು ಇಷ್ಟ ಜನರದ್ದು ಹೇಳಿ ಅಂತ ತಪ್ಪು ಅರ್ಥ ಮಾಡ್ಕೋಬಾರ್ದು. ಕೆಲವೊಂದು ಕವಿತೆಗಳು ತಾತ್ವಿಕವಾಗಿ ಬಿಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. ಕೆಲವೊಂದು ಕವಿತೆಗಳು ಬದುಕನ್ನು ಕೆದರಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಭಾಷೆ ಕವಿಗಳಿಗೆ ಒಂದು ಕಿವಿ ಮಾತು ಹೇಳ್ತದೆ. ಭಾಷೆ ಅನ್ನೋದು ಲೌಕಿಕದ ಮಣ್ಣು ಮಾತ್ರವಲ್ಲ, ಅದು ಅಲೌಕಿಕದ ಜೀವಜಲವೂ ಆಗಿದೆ.
ನೆನಪಿಟ್ಟುಕೊಳ್ಳಿ. ಭಾಷೆ ಅನ್ನೋದು ಭಾಷೆಯಲ್ಲಿ ಕಾವ್ಯ ಇದೆ, ಆದರೆ ಭಾಷೆ ಕಾವ್ಯವಲ್ಲ. ಮಾತಿನಲ್ಲಿ ಕಾವ್ಯವಿದೆ, ಆದರೆ ಮಾತು ಕಾವ್ಯವಲ್ಲ. ಕಾವ್ಯ ಹೇಗಿದೆ, ಎಲ್ಲಿದೆ ಅನ್ನೋದನ್ನು ಹುಡುಕೋದಾದರೆ ನನ್ನೊಂದು ಕವಿತೆ ಸಾಲು ಹೀಗಿದೆ. ಏನಿದೆ ಅಂತಂದರೆ, ಯಾರು ಹೇಳುತ್ತಾರೆ ಬಿಳಿಯ ಹಾಳೆಯ ಮೇಲೆ ಬರೆದದ್ದೇ ಕವಿತೆ ಎಂದು, ಯಾರು ಹೇಳುತ್ತಾರೆ ಬಿಳಿಯ ಹಾಳೆಯ ಮೇಲೆ ಬರೆದದ್ದೇ ಕವಿತೆ ಎಂದು, ಮೇಲೆ ತಿಳಿ ನೀಲ ಬಾಣಪಟದಲ್ಲಿ ಹಕ್ಕಿ ಸಾಲು ಬರೆಯುತ್ತಿದೆಯಲ್ಲ ಅದಿನ್ನೇನು? ಮೇಲೆ ತಿಳಿ ನೀಲ ಬಾಣಪಟದಲ್ಲಿ ಹಕ್ಕಿ ಸಾಲು ಬರೆಯುತ್ತಿದೆಯಲ್ಲ ಅದಿನ್ನೇನು? ಸಾಯಂಕಾಲಕ್ಕೆ ನೋಡ್ರಿ ಹೊರಗೆ ಬೆಳಕಿಗಳು ಆಕಾಶದಲ್ಲಿ ಹೋಗ್ತಿರ್ತಾವೆ, ಎಷ್ಟು ಸುಂದರ ದೃಶ್ಯ ಅಂದರೆ ಅದು ಒಂದು ಕವಿತೆಯ ಸಾಲು. ಇದನ್ನು ಗ್ರಹಿಸಲಿಕ್ಕೆ ನಮಗೆ ಶಕ್ತಿ ಆದರೆ ನಮ್ಮ ಕಾವ್ಯ ಒದಗಿ ಬರ್ತದೆ. ಕವಿಗೆ ವಿನಯ ಬೇಕು. ಬರೀತಿನನ್ನು ಸೊಕ್ಕಿದ್ದವರಿಗೆ ಕಾವ್ಯ ಒದಗಿ ಬರೋದಲ್ಲ. ನಾನು ಪದೇ ಪದೇ ಒಂದು ಮಾತನ್ನು ಹೇಳ್ತಿರ್ತೇನೆ. ಒಂದು ರಾತ್ರಿ ನಾನು ಕವಿತೆ ಬರೆಯಲು ಕುಳಿತೆ. ಏನೂ ಬರೀಲಿಕ್ಕಾಗಲಿಲ್ಲ. ಆ ಒತ್ತಡ, ಆ ನೋವು, ಆ ಸಂಕಟ ನನ್ನಲ್ಲಿ ತುಂಬಿಕೊಂಡಿತ್ತು. ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ಒಂದು ಸಾಲ ಬರಬೇಕು. ಏನು ಬರೆದಿದ್ದೆ ಅಂತಂದರೆ, ನಿನ್ನೆ ರಾತ್ರಿ ನಾನು ಬರೆಯಲಾಗದ ಹಾಡನ್ನು ಮುಂಜಾನೆ ಹಕ್ಕಿಗಳು ಹಾಡುತ್ತಿದ್ದವು. ನಿನ್ನೆ ರಾತ್ರಿ ನಾನು ಬರೆಯಲಾಗದ ಹಾಡನ್ನು ಮುಂಜಾನೆ ಹಕ್ಕಿಗಳು ಹಾಡುತ್ತಿದ್ದವು. ನೀವೊಬ್ಬ ಕವಿ ಅಲ್ಲೋ ಸಿದ್ದರಾಜ? ನೋಡಲಿ, ಮುಂಜಾನೆ ಹಕ್ಕಿಗಳು ಹಾಡಾಕತ್ತವು. ಅವೆಂಥ ಕವಿಗಳು. ಕಾವ್ಯ ಇಡೀ ಜಗತ್ತನ್ನು ತುಂಬಿಕೊಂಡಿದೆ, ಬದುಕನ್ನು ತುಂಬಿಕೊಂಡಿದೆ, ಪ್ರಕೃತಿಯನ್ನು ತುಂಬಿಕೊಂಡಿದೆ. ಅದನ್ನು ಗ್ರಹಿಸುವಂಥ ಶಕ್ತಿ ಕವಿಗೆ ಬೇಕು. ಅದಕ್ಕಾಗಿ ನಾನು ಯಾವಾಗ ಹೇಳೋದು, ಕಾವ್ಯ ಅಂತಂದರೆ ವ್ಯಾಕರಣ ಅಲ್ಲ, ಕಾವ್ಯ ಅಂತಂದರೆ ಛಂದಸ್ಸಲ್ಲ, ಕಾವ್ಯ ಅಂತಂದರೆ ಪಾಂಡಿತ್ಯನೂ ಅಲ್ಲ. ಕಾವ್ಯ ಅಂತಂದರೆ ಮೂರನ್ನು ಮೀರಿದಂಥ ಒಂದು ಅತೀತ ಸ್ಥಿತಿ. ಕಾವ್ಯ ವ್ಯಾಕರಣವನ್ನು ಮೀರಿತು, ಛಂದಸ್ಸನ್ನು ಮೀರಿತು, ಅಲ್ಲದೆ ಪಾಂಡಿತ್ಯವನ್ನು ಮೀರಿತು. ನಾವು ಭಾಳ ಶಾಣೆ ಆದ ನಂತರ ಕಾವ್ಯ ಬರೋದಿಲ್ಲ. ಕಾವ್ಯ ಈ ಎಲ್ಲ ಪರಿಕರಗಳನ್ನು ಮೀರಿ ನಿಂತೋದ್ರೆ ಆಚೆ ತುಡಿಯುವಂಥದ್ದು. ಈ ಕಾರಣಕ್ಕಾಗಿ ಕವಿತೆ ಎಲ್ಲಿದೆ, ಕಾವ್ಯ ಅಂದರೆ ಏನು, ಸಾಹಿತ್ಯ ಅಂದರೆ ಏನು, ನಾಟಕ ಅಂದರೆ ಏನು, ಪ್ರಬಂಧ ಅಂದರೆ ಏನು, ವಿನೋದ ಸಾಹಿತ್ಯ ಅಂದರೆ ಏನು, ಈ ಕುರಿತು ಸರಿಯಾದ ಅಧ್ಯಯನದ ಕೊರತೆ ನಮ್ಮ ಯುವ ಬರಹಗಾರರಿಗೆ. ಸರಿಯಾದ ಅಧ್ಯಯನದ ಕೊರತೆ. ಇದ್ರ ತಪ್ಪು ಯಾರು ಅಂತಂದರೆ, ನಮ್ಮಲ್ಲಿ ಅಕಾಡೆಮಿಗಳಿವೆ, ಕನ್ನಡ ಸಾಹಿತ್ಯ ಪರಿಷತ್ತು ಇದೆ, ಭಾರಿ ಸಮ್ಮೇಳನಗಳನ್ನು ನಾವು ರಚನೆ ಮಾಡ್ತೀವಿ. ಆದರೆ ಯುವ ಕವಿಗಳಿಗೆ ಒಂದಿಷ್ಟು ಶಿಬಿರಗಳು, ಕಾವ್ಯ ಅಂತಂದರೆ ಹೇಳುವಂಥ ಶಿಬಿರಗಳು, ಕಾವ್ಯ ಹೇಗಿರಬೇಕು ಅನ್ನುವಂಥ ಶಿಬಿರಗಳು, ಕಾವ್ಯದ ಬಗ್ಗೆ ಚಿಂತನೆ ಮಾಡುವಂಥ ಶಿಬಿರಗಳು, ನಾಟಕದ ಬಗ್ಗೆ ಚಿಂತನೆ ಮಾಡುವಂಥ ಶಿಬಿರಗಳು ಬೆರಳ ಮೇಲೆ ಅನಿಸುವಷ್ಟು ಇಡೀ ಕರ್ನಾಟಕದಲ್ಲಿ ನಮಗೆ ನೋಡಲಿಸುತ್ತದೆ. ಇವತ್ತು ಕಾವ್ಯ ಜನರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿದೆ ಅಂತ ಮಾತಾಡ್ತಾರೆ. ಎಲ್ಲ ಕಡೆ ಮಾತಾಡ್ತಾರೆ. ಇಷ್ಟು ಜನ ಎಲ್ಲ ಕೂತಾರೆ, ನಾವು ಕಾವ್ಯದ ಮೇಲೆ ವಿಶ್ವಾಸದಿಂದ ಕೂತಾರೆ. ಕಾವ್ಯ ಜನರ ವಿಶ್ವಾಸವನ್ನು ಯಾವ ಕಾಲಕ್ಕೂ ಕಳ್ಕೊಂಡಿಲ್ಲ. ಕಾವ್ಯ ಅನ್ನೋದು, ಸಾಹಿತ್ಯ ಅನ್ನೋ ಪದ ಕೇವಲ 200-300 ವರ್ಷಗಳ ಹಿಂದೆ ಇತ್ತೀಚೆಗೆ ಬಂದದ್ದು. ಸಾಹಿತ್ಯ ಅನ್ನೋ ಪದನೇ ಇರಲಿಲ್ಲ ಕನ್ನಡದಲ್ಲಿ ಇರೋದಿಲ್ಲ ಯಾವುದೇ ಭಾಷೆಯಲ್ಲಿ. ಸಾಹಿತ್ಯ ಅನ್ನೋದು ಆಮೇಲೆ ಬಂದದ್ದು. ಸಾಹಿತ್ಯದ ಪರ್ಯಾಯವಾಗಿ ಬಳಸುವಂಥ ಒಂದು ಪದ ಯಾವುದು ಆಗಿತ್ತು ಅಂದರೆ ಅದು ಕಾವ್ಯ. ಜಗತ್ತಿನಲ್ಲಿ ಯಾವುದು ಮೊದಲು ಹುಟ್ಟಿತು ಅಂತಂದರೆ ಅದು ಭಾಷೆಗಿಂತಲೂ ಕಾವ್ಯ ಮೊದಲು ಹುಟ್ಟದಂತೇಳಿ ಹುಟ್ಟೇದಂತೇಳಿ ಅನೇಕ ಭಾಷಾ ತತ್ವವೇತ್ತರು ಹೇಳ್ಯಾರ. ಏನು ಭಾಷೆಗಿಂತ ಮೊದಲು ಹೆಂಗೆ ಕವಿ ಹುಟ್ಟಿತು, ಕಾವ್ಯ ಹುಟ್ಟಿತು ಅಂತ ಹೇಳ್ಬೋದು. ಕಾಡಿನಲ್ಲಿ ಅಲಿಯುವಂಥ ಮನುಷ್ಯನಿಗೆ ಭಾಷೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ. ಆತ ನಮ್ಮ ಸಭಾಧ್ಯಕ್ಷರು ಇವತ್ತು ಲಿಪಿಗಳ ಈ ಭಾಷೆ ಬಗ್ಗೆ ಹೇಳಿದರು. ಕನ್ನಡ ಭಾಷೆ ಎಷ್ಟು ಪ್ರಾಚೀನ ಅಂತಂದರೆ ಸುಮಾರು 3,000 ವರ್ಷಗಳ ಹಿಂದೆ ಇತಿಹಾಸದಲ್ಲಿ, ಪ್ರಾಗ ಇತಿಹಾಸದಲ್ಲಿ ಅದರ ಬೇರೆಗಳು ಸಿಗ್ತಾವೆ. ಅಷ್ಟು ಪ್ರಾಚೀನವಾದ ಕನ್ನಡ ಭಾಷೆ, ಕನ್ನಡ ಕಾವ್ಯ ಇವತ್ತು ಎಷ್ಟು ಎತ್ತರವಾಗಿ ಬೆಳೆದಿದೆ ಅಂತಂದರೆ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕದ್ದು. 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕದ್ದು ಸುಮ್ಮನೆ ಸಿಕ್ಕಿಲ್ಲ. ಚಂದ್ರಶೇಖರ ಕಂಬಾರ ಅವರ ಚಕೋರಿ ಮಹಾಕಾವ್ಯದ ಮೇಲೆ, ಅದನ್ನು ನನ್ನ ವಚನ ಮಹಾಕಾವ್ಯ ಅಂತ ಬರೆದಿದೆ. ಚಕೋರಿ ಮಹಾಕಾವ್ಯದ ಮೇಲೆ ಮೊದಲ ಬಾರಿ ಮಾತಾಡುವಂಥ ಅವಕಾಶ ಸಿಕ್ಕಿದೆ. ಇಷ್ಟು ಅದ್ಭುತವಾದ ಆ ಕಾವ್ಯವನ್ನು ತಾವು ಓದಬೇಕು.
ಅದರಲ್ಲಿ ಏನು ಒಂದು ಮಾತು ಹೇಳ್ತಾರೆ ಅಂತಂದರೆ, ಕಲೆಗಳ ಮೇಲೆ ವಿದ್ಯೆಯ ದಾಳಿ ಆಗ್ತಾ ಇದೆ. ಕಲೆಗಳ ಮೇಲೆ ವಿದ್ಯೆ, ಕಾವ್ಯ ಅನ್ನೋದೊಂದು ಕಲೆ, ಕಾವ್ಯ ಅನ್ನೋದೊಂದು ಕಲೆ, ಇದರ ಮೇಲೆ ಪಾಂಡಿತ್ಯದ ದಾಳಿ ಆಗ್ತದೆ ಅಂತೇಳಿ ಆ ಮಹಾಕಾವ್ಯ ಚರ್ಚೆ ಮಾಡಿದೆ. ಪಾಂಡಿತ್ಯದ ದಾಳಿ, ನಾವೊಂದು ಕಾವ್ಯದ ಬಗ್ಗೆ ಎಷ್ಟು ಒಂದು ಕಾವ್ಯವನ್ನು ಕಾವ್ಯವಾಗಿ ನೋಡುವಂತಹ ಒಂದು ಹೃದಯವಂತಿಕೆ ಮಾಯವಾಗಿ, ಅದರ ಮೇಲೆ ಪಾಂಡಿತ್ಯಪೂರ್ಣವಾಗಿ ಅದರ ಈ ಶಬ್ದದ ಹೆಂಗ ಹಂಗ ಹಿಂಗ ಹಂಗ ಅಂತೇಳಿ ಮೂಲ ಕಾವ್ಯದ ಆಶಯವನ್ನೇ ನಾಶ ಮಾಡಿ, ಇಡೀ ಕಾವ್ಯದ ಸೊಗಸನ್ನು ನಾಶ ಮಾಡಿ ಹೇಳುವಂತಹ ಇದೆಲ್ಲ ನಮ್ಮ ಬೌದ್ಧಿಕ ದಾರಿದ್ರ್ಯವೇ ವಿನಃ ಕಾವ್ಯಕ್ಕೆ ಏನೂ ಆಗೋದಿಲ್ಲ. ಕಾವ್ಯ ಇದ್ದೇ ಇರ್ತದೆ, ಅದು ಒಳ್ಳೆಯವರನ್ನು ಹುಡ್ಕೊಂಡು ಹೋಗ್ತದೆ. ಶ್ರೇಷ್ಠ ಕಾವ್ಯ ನೋಡಿ ಬರ್ತಾ ಇದೆ ಕನ್ನಡ, ಹಿಂದಿನ ಬರ್ತದೆ. ಎಷ್ಟು ಸುಂದರವಾಗಿ ಬರ್ತದೆ ಅಂತಂದರೆ, ಎಷ್ಟು ಸುಂದರ ವರ್ತಮಾನವನ್ನು ಅತ್ಯಂತ ತೀಕ್ಷ್ಣವಾಗಿ, ಶೀಘ್ರವಾಗಿ, ತ್ವರಿತವಾಗಿ ಕಾವ್ಯದಲ್ಲಿ ಹಿಡಿದಿಡುವುದೇ ಇಂದಿನ ಕಾವ್ಯದ ಉದ್ಯೋಗವಾಗಬೇಕು ಅಂತ ನಾನು ಬಯಸೋಣ. ಅಂಥ ಇವತ್ತು ಏನಾಗಿದೆ ಅಂತ ಪರಿಸರದಲ್ಲಿ ಕನ್ನಡದಲ್ಲಿ ಭಾಷೆ ಅನೇಕ ಪ್ರಯೋಗಗಳಾಗಿವೆ. ಹೊಸ ಕಾವ್ಯವನ್ನು ನಾನು ಅಧ್ಯಯನ ಮಾಡುವಾಗ ಇಷ್ಟು ಆನಂದ ಆಗ್ತದೆ. ನನ್ನ ಮಕ್ಕಳು ಬರೆಯುವಂಥ ಕವಿತೆಗಳನ್ನು ನಾನು ಅಧ್ಯಯನ ಮಾಡುವಾಗ ಇಲ್ಲೊಂದು ಮಾತನ್ನು ಹೇಳೋದು, ಕನ್ನಡದಲ್ಲಿ ಅತಿ ಹೆಚ್ಚು ಮುನ್ನುಡಿಗಳನ್ನು ಬರೆದ ಕವಿ ಯಾರಾಗಿದ್ದರೆ ಅದು ಸಿದ್ದರಾಜ ಪೂಜಾರಿ ಅಂತ 2000 ಮುನ್ನುಡಿಗಳನ್ನು ಬರೆದರು. ಇದನ್ನು ಯಾಕೆ ಅಭಿಮಾನದಿಂದ ಹೇಳ್ತಂದ್ರೆ, 2000 ಯುವಕರನ್ನು, ಪ್ರಬುದ್ಧರನ್ನು, ಹಿರಿಯ ಕವಿಗಳನ್ನು, PhD ಗ್ರಂಥಗಳನ್ನು ನಾನು ಅಧ್ಯಯನ ಮಾಡೋದ್ರಿಂದ ಏನು ಮಾಡಬೇಕು ಅಂತಂದರೆ ಒಂದಿಷ್ಟು ಅಧ್ಯಯನ, ಕನ್ನಡ ಭಾಷೆ ಹಾಗೂ ಸಾಹಿತ್ಯ ಕುರಿತು ಆಳವಾದ ಅಧ್ಯಯನ. ನಾವು ಕೆಲವೊಂದು ಕಡೆ ಹೇಳೋದಿಲ್ಲ, ಏನಂತ ಇಂಗ್ಲೀಷ್ ಬರೆಯೋರಿಗೆ ಭಾಳ ಚಲೋ ಕನ್ನಡ ಬರೆಯಕ್ಕೆ ಬರ್ತೈತೆ. ನಾನು ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ, ಆಗ ಕನ್ನಡ ಇಂಗ್ಲೀಷಲ್ಲಿ ಹೆಂಗೆ ಬರೀತೀರಿ, ಕನ್ನಡದಲ್ಲಿ ಹೆಂಗೆ ಬರೀತೀರಿ ಅಂತ ಹೇಳಿ ನಾನು ಉತ್ತರ ಏನು ಕೊಟ್ಟಿದ್ದೆ ಅಂತಂದರೆ, ಯಾರಿಗೆ ತಮ್ಮ ಮಾತೃಭಾಷೆ ಚೆನ್ನಾಗಿ ಬರುವುದಿಲ್ಲವೋ ಅವರಿಗೆ ಇನ್ನೊಂದು ಭಾಷೆ ಬರುವುದೇ ಇಲ್ಲ. ನನಗೆ ನನ್ನ ಮಾತೃಭಾಷೆ ಕನ್ನಡ ಚೆನ್ನಾಗಿ ಬರ್ತದೆ, ಅದಕ್ಕೆ ನನ್ನ ಇಂಗ್ಲೀಷು ಕೂಡ ಚೆನ್ನಾಗಿ ಬರ್ತದೆ, ಹಿಂದಿ ಕೂಡ ಚೆನ್ನಾಗಿ ಬರ್ತದೆ, ಇತರ ಎಲ್ಲ ಭಾಷೆಗಳು ನನಗೆ ಚೆನ್ನಾಗಿ ಬರ್ತದೆ. ಈ ತಿಳುವಳಿಕೆ, ಈ ಅರಿವು ದೊಡ್ಡವರು ಮಾತಾಡ್ತಿರ್ತಾರೆ. ಕಾವ್ಯ ಎಂದಿಗೂ ಜನರ ವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ. ಅದಕ್ಕೆ ನೀವೆಲ್ಲರೂ ಇಲ್ಲಿ ಸಾಕ್ಷಿಯಾಗಿದ್ದೀರಿ. ಕಾವ್ಯ ಜೀವಂತವಾಗಿರುವಂಥದ್ದು, ಕನ್ನಡ ಭಾಷೆ ಜೀವಂತವಾಗಿರುವಂಥದ್ದು. ಎಲ್ಲಿವರೆಗೆ? ಅದು ಚಿರಂಜೀವಿ ಭಾಷೆ. ಕನ್ನಡ ಭಾಷೆ ಅದು ಎಂದೂ ಸಾಯುವುದಿಲ್ಲ. ಇದನ್ನು ಬೇಕಾದ್ರೆ ನಾನು ಕೈ ಎತ್ತಿ ಹೇಳ್ತೇನೆ. ಯಾವುದೇ ವೈಜ್ಞಾನಿಕ ಪರಿಕರಗಳು ಬಂದು ಸದೃಶ ನಮ್ಮ ಕಾಶ್ಮೀರದ ರಸ್ತೆಗಳ ಎರಡೂ ಬದಿಗೆ ಕೆಂಪು ಕಾರ್ಪೆಟ್ ಹಾಸಿದ ಹಾಗೆ ಗುಲ್ಮೋಹರ್ ಹೂಗಳು ಈಗಲೂ ಸುರಿಯುತ್ತವೆ. ಆದರೆ ಆ ರಸ್ತೆಗಳ ಗುಂಟ ಸಾಗಲು ಎಲ್ಲರೂ ಭಯಪಡುತ್ತಾರೆ. ಭಯೋತ್ಪಾದಕರು, ಮತಾಂಧರು ನಡೆಸುವ ನರಮೇಧ ರಕ್ತದೋಪುಳಿಯಾಟ ನಿನ್ನಾಗಿ ಗುಲ್ಮೋಹರ್ ಹೂಗಳ ಬಗ್ಗೆ, ಚಂದದ ದಾರಿಗಳ ಬಗ್ಗೆ, ವಸಂತ ಋತುವಿನ ಬಗ್ಗೆ ಈಗ ಯಾರಿಗೂ ಆಸಕ್ತಿ ಹುಟ್ಟುವುದಿಲ್ಲ. ಅಲ್ಲಲ್ಲಿ ಭಯೋತ್ಪಾದಕರ ಹಾಗೂ ಸೈನಿಕರ ಬೂಟುಗಾಲಿಗೆ ಸಿಕ್ಕು ಗುಲ್ಮೋಹರ್ ಗಾಯಗೊಳ್ಳುತ್ತವೆ. ಗುಲ್ಮೋಹರ್ ಅಂತಾರೆ ಸಂಕೇಶ್ವರ ಹೂ. ನೀವು ಸಂಕೇಶ್ವರ ಹೂ ಗೊತ್ತಿಲ್ಲ, ಅದು ಸಂಕೇಶ್ವರ ಹೂ. ಅದು ಅಲ್ಲಲ್ಲಿ ಭಯೋತ್ಪಾದಕರ, ಕಾಶ್ಮೀರದ ತುಂಬ ಸಂಕೇಶ್ವರ ಹೂಗಳ ಸಾಲು ಇದೆ. ಅಲ್ಲಲ್ಲಿ ಭಯೋತ್ಪಾದಕರ ಹಾಗೂ ಸೈನಿಕರ ಬೂಟುಗಾಲಿಗೆ ಸಿಕ್ಕು ಗುಲ್ಮೋಹರ್ ಗಾಯಗೊಳ್ಳುತ್ತವೆ, ಇಲ್ಲವೇ ಸಾಯುತ್ತವೆ. ನೋವಿನ ಸಂಗತಿ ಎಂದರೆ ಗುಲ್ಮೋಹರ್ ಸುರಿಯುತ್ತಲೇ ಇದೆ ರಕ್ತದ ಮಳೆಯ ಹಾಗೆ. ಕಾಶ್ಮೀರದಲ್ಲಿ ಏನು ನಡೆದಿದೆ? ರಕ್ತದ ಮಳೆಯ ಹಾಗೆ. ಗುಲ್ಮೋಹರ್ ಸುರಿಯುವುದು ರಕ್ತದ ಮಳೆಯ ಹಾಗೆ ಕಂಡಿದೆ ಕವಿಗೆ. ಇದು ನೋವಿನ ಸಂಗತಿ. ಚಿತ್ರ 2. ಈ ನಾಗರಿಕತೆ ಇತಿಹಾಸದಲ್ಲಿ ನೆನಪಿಟ್ಟುಕೊಂಡು, ಈ ನಾಗರಿಕತೆ ಇತಿಹಾಸದಲ್ಲಿ ಯಾವ ಯುದ್ಧಗಳಿಂದಲೂ ಯಾರಿಗೂ ಜಯವಾಗಿಲ್ಲ, ಆದರೆ ಮಾನವತೆಗೆ ಸೋಲುಂಟಾಗಿದೆ. ಈ ನಾಗರಿಕತೆಯ ಇತಿಹಾಸದಲ್ಲಿ ಯಾವ ಯುದ್ಧಗಳಿಂದಲೂ ಯಾರಿಗೂ ಭಯವಾಗಿಲ್ಲ, ಆದರೆ ಮಾನವತೆಗೆ ಸೋಲುಂಟಾಗಿದೆ. ಯುದ್ಧಗಳು ಮನುಷ್ಯನ ಅಹಂಕಾರದ ಅಭಿವ್ಯಕ್ತಿ ಮಾತ್ರ. ನಮ್ಮ ಕಣ್ಣೆದುರೇ ಇದೆ ಈ ವಿಶ್ವದ ವಾಸ್ತವ ಚಿತ್ರ. ಈಗೀಗ ಎಲ್ಲ ಸಂಜೆಗಳು ಗಾಯಗೊಂಡು ನಡುತ್ತೇವೆ. ಮೈದಾನದಲ್ಲಿ ನೋಡಿದರೆ ಎಲ್ಲ ರಾತ್ರಿಗಳು ನಿರ್ಜೀವವಾಗಿವೆ. ಪ್ರತಿ ರಾತ್ರಿಯ ತೊಡೆಯ ಮೇಲೆ ನಿಷ್ಪಾಪಿ ಅಮಾಯಕ ಜೀವಗಳ ಅನಾಥ ಶವಗಳಿವೆ. ಧರ್ಮಾಂಧ ಹೇಳಿ ರಕ್ಕಸರು, ಭಯೋತ್ಪಾದಕರು, ಧರ್ಮಾಂಧ ಹೇಳಿ ರಕ್ಕಸರು ಎಲ್ಲೋ ಅಡಗಿ ಕುಳಿತು ಮನುಷ್ಯರ ಮೆದುಳು ಹೃದಯ ಹೊರತೆಗೆದು ಮಾನವ ಬಾಂಬುಗಳೆಂಬ ರೋಬೋಟ್ಗಳನ್ನು ಸೃಷ್ಟಿಸಿದ್ದಾರೆ. ಎಲ್ಲಿ ಬೇಕಲ್ಲಿ ನುಗ್ಗಿಸುತ್ತಿದ್ದಾರೆ. ಇವರೆದುರು ಪ್ರಾಣದ ಹಂಗು ತೊರೆದು ಹೋರಾಡುತ್ತಲೇ ಇದ್ದಾರೆ ನಮ್ಮ ಯೋಧರು. ಇವರೆದುರು ಪ್ರಾಣದ ಹಂಗು ತೊರೆದು ಹೋರಾಡುತ್ತಲೇ ಇದ್ದಾರೆ ನಮ್ಮ ಯೋಧರು ಪ್ರತಿದಿನ. ಅವರಿಗಿದು ಕೋಟಿ ಕೋಟಿ ನಮನ.
ಆದರೂ ಅದೆಷ್ಟು ಕ್ರೂರವಾಗಿದೆ ಹಾಗೂ ನಿರ್ದಯವಾಗಿದೆ ಈ ವರ್ತಮಾನ. ಇದನ್ನೆಲ್ಲ ಕಂಡು ನಿತ್ಯವೂ ನನ್ನ ಹಾಗೆ ಮುದ್ದೆಯಾಗಿ ಮಲಗುತ್ತದೆ ಈ ಭೂಮಿ ಭಯದಿಂದ. ಇದನ್ನೆಲ್ಲ ಕಂಡು ನಿತ್ಯವೂ ನನ್ನ ಹಾಗೆ ಮುದ್ದೆಯಾಗಿ ಮಲಗುತ್ತದೆ ಈ ಭೂಮಿ ನನ್ನ ಹಾಗೆ. ಈ ನಾಳೆಗೆ ಎಲ್ಲ ಸರಿ ಹೋಗಬಹುದೆಂಬ ಒಂದೇ ಒಂದು ಆಸೆಯಿಂದ ಹೀಗೆ ವಿಶ್ವಾಸದ ಬೆಳ್ಳಿ ಚಿಟ್ಟಿಯನ್ನು ಮೂಡಿ ಕನಸಿನಲ್ಲೂ ಕಾಡಿದ ಬೀಭತ್ಸ ಚಿತ್ರಗಳೆಲ್ಲ ಕರಗಿ ಹೋಗಿ ಕತ್ತಲು ತೆಳ್ಳಗಾಗುತ್ತ ಸುತ್ತಲೂ ಬೆಳಕು ಹರಿದು ಪಕ್ಕನೆ ಕಣ್ಣು ತೆರೆದಾಗ ಇಡೀ ರಾತ್ರಿ ಹಿಡಿದಿಟ್ಟ ಕಣ್ಣೀರಿನಿಂದಾಗಿ ಮುಂಜಾನೆ ಶಬ್ದಗಳು ಒದ್ದೆಯಾಗಿದ್ದವು. ಹೊರಗೆ ಬಂದು ನೋಡಿದರೆ ದೂರ ಆಕಾಶದಲ್ಲಿ ಪಾರಿವಾಳಗಳು ಹಾರಾಡುತ್ತಿದ್ದವು. ಪಾರಿವಾಳಗಳು ಶಾಂತಿಯ ಸಂಗೀತ. ಪಾರಿವಾಳಗಳು ಹಾರಾಡುತ್ತಿದ್ದವು. ಹೌದು ನಿನ್ನೆ ರಾತ್ರಿ ನಾನು ಬರೆಯಲಾಗದ ಹಾಡನ್ನು ಮುಂಜಾನೆ ಹಕ್ಕಿಗಳು ಹಾಡುತ್ತಿದ್ದವು. ನಮಸ್ಕಾರ.